ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ. ಇದು ಬೆಂಡೆಕಾಯಿ ಫ್ರೈ ಮಾಡ್ಕೊಳಕ್ಕೆ ಬೆಂಡೆಕಾಯಿ ತೊಳೆದ್ಬಿಟ್ಟು ಬಟ್ಟೆಗೆ ಒರೆಸ್ಬಿಟ್ಟು ಕಟ್ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ. ಒಂದು 1/4 kg ಬೆಂಡೆಕಾಯಿ ಇದೆ. ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕಬೇಕು, ಸಾಕು. ನೋಡಿ, ಈ ಥರ ಬ್ರೌನ್ ಕಲರ್ ಆಗಿದೆ ಚೆನ್ನಾಗಿ. ಈಗ ಇದನ್ನು ತೆಕ್ಕೊಬೇಕು. ಸ್ವಲ್ಪ ಎಣ್ಣೆ, 1-2-3 ಟೇಬಲ್ ಸ್ಪೂನು, ಒಂದು ಪಲಾವ್ ಎಲೆ, ಜಾವಿತ್ರಿ, 2 ಏಲಕ್ಕಿ, ಒಂದು ಚಕ್ಕೆ, 1-2 ಲವಂಗ, ಸಣ್ಣದಾಗಿ ಹಚ್ಕಿನೋ ಈರುಳ್ಳಿ, 2 ಈರುಳ್ಳಿ ದೊಡ್ಡದು, ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣದಾಗಿ ಹಚ್ಕೊಂಡಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಹಚ್ಕೊಂಡು ಈ ಶುಂಠಿ, ಇದು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋದು. ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. 1-2 ಟೊಮೊಟೊ ರುಬ್ಕೊಂಡಿದೆ ಚೆನ್ನಾಗಿ, ಅದು ಪೇಸ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಪೇಸ್ಟ್. ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನ್ ಧನಿಯಾ ಪುಡಿ. ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ನೋಡಿ 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರು. ಜೀರಿಗೆ ಪುಡಿ 1/2 ಟೀ ಸ್ಪೂನು ಜೀರಿಗೆ ಪುಡಿ. ಉಪ್ಪು ಆವಾಗಲೂ ಅರ್ಧ ಟೀ ಸ್ಪೂನ್ ಉಪ್ಪು. 1/4 ಟೀ ಸ್ಪೂನು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಮೊಸರು ಒಂದು ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಮೊಸರು ಇದನ್ನು ಚೆನ್ನಾಗಿ ಫ್ರೈ ಆಗಲಿ, ಎಣ್ಣೆ ಬಿಡೋವರೆಗೂ ಸ್ವಲ್ಪ ಫ್ರೈ ಆಗಲಿ. ತನಿಯ ವೀಡಿಯೋ ಏನಾದರೂ ಪಕ್ಕದ್ದು ಅದು ಲೈನ್ ಅವರ್ನು. ಇದು ನೀರು ಹಾಕ್ತಾಯಿದ್ದೀನಿ, ಇಷ್ಟು ನೀರು ಸಾಕು. ಸ್ವಲ್ಪ ಹೊತ್ತು ಬಿಡೋಣ ಕುದೀಲಿ, 1-2 ನಿಮಿಷ. ಸ್ವಲ್ಪ ಕುದಿ ಬಂದಿದೆ. ಈಗ ಬೆಂಡೆಕಾಯಿ ಹಾಕೋಣ. ಅದೊಂದು 2 ನಿಮಿಷ ಕುದಿಲೆ. ನೋಡಿ, ರೆಡಿಯಾಗಿದೆ. ಮೇಲೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ಇಳಿಸ್ಬಿಡೋಣ. ಮೇಲೆ ಸ್ವಲ್ಪ ಕೊತ್ತಂಬರಿ. ನೋಡಿ, ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಚಪಾತಿ ಜೊತೆಗೆ, ಪರೋಟ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.